ನಮಸ್ತೆ ವೀಕ್ಷಕರೇ, ಫಾಕ್ಸ್ 24 ಲೈವ್ ಸುದ್ದಿವಾಹಿನಿಗೆ ಸ್ವಾಗತ. ಇದು ಬ್ರಹ್ಮಕಲಶ ವಿಶೇಷ. ಮಧೂರಿನಲ್ಲಿ ನಡೆಯುತ್ತಿರುವುದು ಅದ್ಭುತವಾದ ಸಡಗರದ ಮೂಡಪ್ಪ ಸೇವೆಯ ಸಂಭ್ರಮ. ಇಲ್ಲಿ ಬ್ರಹ್ಮಕಲಶೋತ್ಸವ ಸಾಗ್ರವಾಗಿ ನಡೆದು ಇದೀಗ ಮೂಡಪ್ಪ ಸೇವೆಯ ಸಿದ್ಧತೆಯು ಪೂರ್ಣಗೊಂಡು ಮೂಡಪ್ಪ ಸೇವೆ ನಡೆಯುತ್ತಿರುವಂತಹ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಹರಡಿ ಹಂಚಿ ಹೋಗಿದ್ದಂತಹ ಮಂದಿ ಭಕ್ತಿಯ ಹೆಸರಿನಲ್ಲಿ, ಬೊಡ್ಡಜ್ಜನ ಪ್ರೀತಿಯ ಹೆಸರಿನಲ್ಲಿ ಒಂದಾಗಿ ಬಂದು ನಿಂತಿದ್ದಾರೆ. ಅಂತಹ ಆಸಕ್ತಿದಾಯಕ ವ್ಯಕ್ತಿತ್ವದ ಮಾಲೀಕರೊಬ್ಬರು ನಮ್ಮ ಜೊತೆಗಿದ್ದಾರೆ. ಶ್ರೀ ಶಿವಶಂಕರ ನೆಕ್ರಾಜೆ ಅವರು ಧಾರ್ಮಿಕವಾದಂತಹ ಜಾಗೃತಿಯುಳ್ಳ ಒಬ್ಬ ವ್ಯಕ್ತಿ, ಧಾರ್ಮಿಕವಾದ ಮನೋಧರ್ಮ ಉಳ್ಳಂತಹ ಒಬ್ಬ ವ್ಯಕ್ತಿ. ಜೊತೆಗೆ ನಮ್ಮ ನಾಡಿಗೆ ದೇಗುಲಗಳು ಬೇಕು, ಮಂದಿರಗಳು ಬೇಕು, ಆರಾಧನಾಲಯಗಳು ಬೇಕು ಅಂತ ಹೇಳುವ ಅತ್ಯಂತ ಅಪೂರ್ವ ವ್ಯಕ್ತಿತ್ವಗಳಲ್ಲಿ ಒಬ್ಬರು. ಅವರ ನೇತೃತ್ವದಲ್ಲಿ ನಡೆದಂತಹ ಅನೇಕ ಉತ್ಸವಗಳು, ಅನೇಕ ಜೀರ್ಣೋದ್ಧಾರಗಳು, ಅನೇಕ ನವೀಕರಣದ ಕಾರ್ಯಕ್ರಮಗಳು ಎಲ್ಲದಕ್ಕೂ ನಮ್ಮ ನಾಡು ಸಾಕ್ಷಿಯಾಗಿದೆ. ವಿಶೇಷವಾಗಿ ದುಬೈಯಲ್ಲಿ ತಮ್ಮ ಉದ್ಯೋಗಕ್ಕಾಗಿ ನೆಲೆ ನಿಂತು ವಿಶೇಷ ಸಂದರ್ಭಗಳಲ್ಲಿ ನಾಡಿಗಾಗಿ ಬಂದಿರುವಂತಹ ಅವರು ಈ ಬಾರಿ ಮೂಡಪ್ಪ ಸೇವೆ ತತ್ಸಂಬಂಧಿ ಕಾರ್ಯಕ್ರಮಗಳಿಗಾಗಿ ತನ್ನ ಎಲ್ಲ ಕಾಯಕಗಳನ್ನು ಬಿಟ್ಟು ಪೂರ್ಣಾವಧಿಯಲ್ಲಿ ಮಧೂರಿನ ಪರಿಸರದಲ್ಲಿ ನಿಂತು ಇಲ್ಲಿನ ಕಾಯಕಗಳ ಮೇಲ್ನೋಟವನ್ನು ವಹಿಸ್ತಾರೆ. ತಾವು ಸ್ವತಃ ಹೆಗಲನ್ನು ನೀಡ್ತಾ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಒಟ್ಟಂತದಲ್ಲಿ ಒಂದು ಸಮಗ್ರವಾದಂತಹ ಅಧ್ಯಾಯದ ಬ್ರಹ್ಮಕಲಶೋತ್ಸವ ಎನ್ನುವಂತಹ ಒಂದು ಪ್ರಕ್ರಿಯೆಯನ್ನು ಪೂರ್ಣವಾಗಿ ಆಸ್ವಾದಿಸಿದವರು ತಾವು, ಅದರ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದವರು ತಾವು. ಜೊತೆಗೆ ಈಗ ಮೂಡಪ್ಪ ಸೇವೆಯನ್ನು ಕೂಡ ನೋಡ್ತಾ ಇದ್ದೀರಿ. ಹೇಗನಿಸ್ತದೆ ಈ ಸಂದರ್ಭ? ನನಗೆ ಎಂಬುದಕ್ಕಿಂತ ನನ್ನ ಆತ್ಮಕ್ಕೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಆಧ್ಯಾತ್ಮಕ್ಕೆ ಯಾವ ಶಕ್ತಿ ಇದೆ ಎಂಬುದನ್ನು ಪೂರ್ತಿ ಮನಸ್ಸಿನಲ್ಲಿ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇದನ್ನು ನೋಡುವಾಗ ನನ್ನ ಆತ್ಮಕ್ಕೆ ಜೊತೆಗೆ ಇಲ್ಲಿ ಬರುವಂಥ ಆತ್ಮದಲ್ಲಿ ದೇವರನ್ನು ಕಾಣ್ತಾ ಇದ್ದೇನೆ. ಅದೇ ನನಗೆ ಸಂತೋಷದ ವಿಷಯವಾಗಿದೆ. ಸರ್, ಈಗ ವಿಶೇಷವಾಗಿ ಹೇಳಬೇಕು ಅಂತಿದ್ರೆ ಧಾರ್ಮಿಕತೆಯ ಹೆಸರಿನಲ್ಲಿ ಮತ್ತೆ ನಾವೆಲ್ಲ ಒಂದಾಗ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಎಲ್ಲರಿಗೂ ಸಂಶಯ ಇತ್ತು, ನಾವು ಯಾವ ಕಾಲಕ್ಕೂ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ದೇವರ ದಯೆ ಎನ್ನುವ ಹಾಗೆ ಎಲ್ಲರೂ ಮಂದಿರಗಳ ಹೆಸರಿನಲ್ಲಿ, ದೇವಾಲಯಗಳ ಹೆಸರಿನಲ್ಲಿ, ದೈವಕೋಲಗಳ ಹೆಸರಿನಲ್ಲಿ ಒಂದಾಗ್ತಾ ಇದ್ದಾರೆ. ಜೊತೆಗೆ ಮಧೂರು ದೇವಸ್ಥಾನ ಎನ್ನುವಂಥದ್ದು ಏಕತೆಗೆ ಪರಮ ಸಂಕೇತವಾಗಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ನಿಂತಿದ್ರೆ ಅಲ್ಲಿನ ಕೆಲವು ವಿಭಾಗಗಳ ನೇತೃತ್ವವನ್ನು ತಾವು ವಹಿಸ್ತಾ ಇದ್ದೀರಿ ಎನ್ನುವಾಗ ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ? ನೋಡಿ, ನಾನು ಬಹಳ ಧಾರ್ಮಿಕ ಸಭೆಯಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದೆ. ನಮ್ಮ ಸಮಾಜ ಚಿಕ್ಕದಾಗ್ತಾ ಇದೆ ಎಂಬುದಾಗಿ ನನಗೂ ಭಯ ಇತ್ತು. ಕಳೆದ ತಿಂಗಳು ಫೆಬ್ರವರಿಯಲ್ಲಿ ನಡೆದಂಥ ಕುಂಭಮೇಳಕ್ಕೆ ಭಾಗವಹಿಸಿದಾಗ ಆ ಭಯ ಬಹಳ ದೂರ ಆಯಿತು. ನಾವು ಬಹಳ ಸನಾತನ ಧರ್ಮದಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದೇವೆ ಎಂಬ ಭಾವನೆ ಬಂತು. ಅದು ಮಗದೊಮ್ಮೆ ನನ್ನ ಮಧೂರು ಕ್ಷೇತ್ರಕ್ಕೆ ಬಂದಾಗ ಖಂಡಿತವಾಗಿಯೂ ನಾವು ಧಾರ್ಮಿಕತೆಯಲ್ಲಿ ಸ್ವಲ್ಪ ದೂರ ಹೋಗಿದ್ರು, ಆಧ್ಯಾತ್ಮದಲ್ಲಿ ದೂರ ಹೋಗಿದ್ರು, ನಾವೆಲ್ಲ ಬಂಧುಗಳು, ನಾವೆಲ್ಲ ಒಟ್ಟಾಗಿ ಮುನ್ನಡೆದರೆ ನಮ್ಮ ಏನು ನಮಗೆ ಭಯವಿದೆ ಅದು ಯಾವುದೂ ಅಲ್ಲ. ಭಕ್ತಿಯಲ್ಲಿ ಶಕ್ತಿ ಇದೆ. ನಮಗೆ ಶಕ್ತಿ ತುಂಬುವಂಥದ್ದು ನಮ್ಮ ಈ ಬ್ರಹ್ಮಕಲಶ ಅಥವಾ ಮೂಡಪ್ಪ ಸೇವೆ ಈ ಮಧೂರಿನಲ್ಲಿ ನಡೆದಿದೆ ಎಂಬುದಾಗಿ ಧೈರ್ಯವಾಗಿ ನಾನು ಹೇಳ್ತಿದ್ದೇನೆ. ಇಲ್ಲಿ ಭಕ್ತರು ಭಕ್ತಿಯಿಂದ ಬರ್ತಿದ್ದಾರೆ. ಭಕ್ತಿಗೆ ಬಹಳ ದೊಡ್ಡ ಶಕ್ತಿ ಇದೆ ಎಂಬುದಾಗಿ ಇಲ್ಲಿ ನನಗೆ ಗೋಚರವಾಗ್ತಾ ಇದೆ. ಸರ್, ಇಲ್ಲಿ ಒಂದು ಮಾತನ್ನು ನಾವು ಆಡಬಹುದಾಗಿದ್ದರೆ, ಈಗ ದೇವಾಲಯಗಳು ಎನ್ನುವಾಗ ಕೇವಲ ಆ ಪರಿಸರಕ್ಕಷ್ಟೇ ಸೀಮಿತವಾಗಿಲ್ಲ ಅಂತ ಈಗಿನ ಕಾಲಘಟ್ಟದಲ್ಲಿ. ಯಾಕೆಂತಂದರೆ ಒಂದು ದೇವಾಲಯದಲ್ಲಿ ಉತ್ಸವ ನಡೆಯುವಾಗ ಮತ್ತೊಂದು ದೇವಾಲಯದಿಂದ ನಿರಂತರವಾದ ಸಹಾಯ ಸಹಕಾರಗಳು ಒದಗಿ ಬರ್ತಾ ಇದ್ದಾವೆ. ವಿಶೇಷವಾಗಿ ಹಸಿರು ಕಾಣಿಕೆ ಮತ್ತು ಅಲ್ಲಿನ ಸಮಿತಿಯವರು ತಮ್ಮ ದೇವಾಲಯದಲ್ಲೇ ಕುಳಿತು ಸಮಿತಿಗಳನ್ನು ರಚಿಸಿ ಮತ್ತೊಂದು ದೇವಾಲಯಕ್ಕೆ ತಾವು ಹೇಗೆ ಸಹಾಯ ಮಾಡಬಹುದು ಅಂತ ಯೋಚಿಸುವಂಥ ಒಂದು ಒಳ್ಳೆಯ ಕಾಲದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಹೇಳುವುದಿದ್ರೆ ತಮ್ಮ ಊರು ನೆಕ್ರಾಜೆ, ಅದು ಸಂತಾಲ ಗೋಪಾಲಕೃಷ್ಣ ಸ್ವಾಮಿಯ ನೆಲ. ಅಲ್ಲಿ ಕೂಡ ನೀವೆಲ್ಲರೂ ಒಟ್ಟು ಸೇರಿ ಮಧೂರು ದೇವಾಲಯಕ್ಕೆ ನಾವು ಯಾವ ರೂಪದಲ್ಲಿ ಯೋಚನೆಯನ್ನು ಮಾಡಬಹುದು, ಯಾವ ರೂಪದಲ್ಲಿ ಉಪಕಾರವನ್ನು ಮಾಡಬಹುದು ಅಂತ ಯೋಚಿಸುವಂಥ ತುಂಬ ಸತ್ಸಮಯ ಅಂತ
ಇದು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳಿದ ಹಾಗೆ. ಯಾಕೆಂತಂದರೆ ಒಳ್ಳೆಯ ಮನುಷ್ಯರೆಲ್ಲ ಒಂದು ಕಡೆಯಲ್ಲಿ ಒಟ್ಟಾಗ್ತಾ ಇದ್ದಾರೆ, ಮತ್ತು ಅವರಿಗೆ ದೇವಾಲಯಗಳೇ ಪ್ರಧಾನ ಕೇಂದ್ರವಾಗ್ತಾ ಇದ್ದಾವೆ ಅಂತ. ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ? ನೋಡಿ, ನಾನು ಮೊದಲಾಗಿ ಹೇಳಿದಾಗ ಆಧ್ಯಾತ್ಮ ಅಂತ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಎಲ್ಲಿ ನಾವು ಸತ್ಸಂಗ ಮಾಡ್ತೀವಿ ಅಲ್ಲಿ ದೇವರು ಒಲಿತಾನೆ. ನಾವು ನಮ್ಮ ಕಾರ್ಯದಲ್ಲಿ ಅಥವಾ ನಮ್ಮ ಭೂಮಿಯಲ್ಲಿ ದೇವರು ನೋಡುವವರು. ಒಂದು ಮನೆಯಲ್ಲಿ ಇರುವಂಥ ತುಳಸಿ ಗಿಡದಲ್ಲಿ ದೇವರು ನೋಡ್ತಾ ಇರ್ತೀವಿ. ನಾವು ಮಾಡುವಂಥ ಕೆಲಸದಲ್ಲಿ ದೇವರು ನೋಡ್ತಾ ಇರ್ತೀವಿ. ಅದೇ ನಾವು ಮಾಡುವಂಥ ಕಲೆಯಲ್ಲಿ, ನಾವು ಇಲ್ಲಿ ಸಾಂಸ್ಕೃತಿಕ ಉತ್ಸವ ನಡೀತಿದೆ, ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ದೇವರನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಪ್ರತಿಯೊಂದರಲ್ಲಿ ದೇವರನ್ನು ಕಾಣುವವರು ನಾವು. ಆದ್ದರಿಂದ ಎಲ್ಲ ನಮ್ಮ ಧರ್ಮದವರು ಒಟ್ಟಾಗಿ ಭಕ್ತಿಯಿಂದ ಒಂದು ಕಡೆ ಸೇರಿದರೆ ಅಲ್ಲಿ ಆಧ್ಯಾತ್ಮ ದೇವರು ಒಲಿಯುತ್ತಾರೆ ಎಂಬುದಾಗಿ ಇದೇ ಒಂದು ಉದಾಹರಣೆ. ಆದುದರಿಂದ ನಮ್ಮ ಸೀಮೆ ಅಥವಾ ನಮ್ಮ ಊರು ಪರಶುರಾಮ ಸೃಷ್ಟಿಯಲ್ಲಿ ತುಳುನಾಡಿನ ಜನತೆ ಇಲ್ಲಿ ಒಂದಾಗಿ ಸೇರುವುದರಿಂದ ನಮಗೆ ಯಾವುದೇ ವಿಷಯದಲ್ಲೂ ಅಡೆತಡೆ ಇಲ್ಲದೆ ಇದು ಒಂದು ಉದಾಹರಣೆಯಾಗಿ ನಾವು ಮುಂದಕ್ಕೆ ಎಲ್ಲ ಕ್ಷೇತ್ರಗಳಿಗೆ ತಗೊಂಡು ಹೋಗಬೇಕು. ನೀವು ಕೇಳಿದ್ರಿ ದೇವಸ್ಥಾನಗಳು ಬರೀ ಪೂಜೆ ಅಥವಾ ಭಕ್ತಿಗಳಿಗೆ ಸೀಮಿತ ಆಗಿರಬಾರ್ದು. ಇಲ್ಲಿ ನಾವು ಸಾಮಾಜಿಕವಾದ ನಮ್ಮ ಧರ್ಮದಲ್ಲಿ ಯಾವುದೇ ಒಂದು ವ್ಯಕ್ತಿ ತೊಂದರೆಗಳು ನಾವೆಲ್ಲ ಒಂದಾಗಿ ಯಾವ ತೊಂದರೆಯಲ್ಲಿ ಒಳಪಟ್ಟಿದ್ದಾರೆ, ದೇವಸ್ಥಾನ ತೊಂದರೆ ಕೊಟ್ಟಾಗ ನಾವು ಸೇರಿದ್ದೀವಿ. ಅದೇ ರೀತಿ ಮಠಗಳು ಮಂದಿರಗಳು ಕಷ್ಟಗಳಿರುವಾಗ ನಾವು ಸೇರಿಕೊಳ್ತೀವಿ. ಅದೇ ರೀತಿ ಒಂದು ವ್ಯಕ್ತಿ, ನಮ್ಮ ಧರ್ಮದ ಒಂದು ವ್ಯಕ್ತಿ ತೊಂದರೆಗಳಾದಾಗ ನಾವು ಧರ್ಮದವರು ಸೇರಿಕೊಂಡು ಆ ತೊಂದರೆಯನ್ನು ನಿವಾರಿಸಿಕೊಡ್ಬೇಕಾದಂಥ ಒಂದು ವಿಶೇಷತೆಯನ್ನು ಇಲ್ಲಿ ನಮಗೆ ತೋರಿಸಿಕೊಟ್ಟಿದೆ ಎಂಬುದಾಗಿ ನಾನು ಹೇಳ್ತಾ ಇರ್ತೀನಿ. ಶ್ರೀ ಶಿವಶಂಕರ್ ಅವರೇ, ಮಧೂರು ದೇವಾಲಯದ ಬ್ರಹ್ಮಕಲಶ ಯಾವ ಮಟ್ಟಕ್ಕೆ ತಲುಪಿದೆಯೋ ಆ ಮಟ್ಟಕ್ಕೆ ತಮ್ಮದೇ ಆದಂತಹ ಒಂದು ದೇಣಿಗೆ ಇದೆ ಅಂತ ವ್ಯಕ್ತಿಗತವಾಗಿ ನಾನು ನಂಬ್ತೇನೆ. ಯಾಕೆಂತಂದರೆ ಇಲ್ಲಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ತಾವು ಎತ್ತಿದಂತಹ ಒಂದು ಧ್ವನಿ, ಇದು ಮಹಾ ಕುಂಭಮೇಳವನ್ನು ಹೋಲಿಸಿ ನೀವು ಒಂದು ಸಂದರ್ಭದಲ್ಲಿ ಮಾತಾಡಿದ್ರಿ. ಇದೀಗ ಎಷ್ಟು ಮಟ್ಟಿಗೆ ಜನಪ್ರಿಯ ಆಗಿದೆ ಅಂತಂದರೆ ಇಲ್ಲಿಗೆ ಬರುವ ಅಷ್ಟೂ ಮಂದಿ ಸಾಧು ಸಂತರುಗಳು ಅದನ್ನೇ ಉಲ್ಲೇಖಿಸ್ತಾ ಇದ್ದಾರೆ ಅಂತ. ಮಧೂರಿನ ಬ್ರಹ್ಮಕಲಶ ಎನ್ನುವಂಥದ್ದು, ಮಧೂರಿನ ಮೂಡಪ್ಪ ಸೇವೆ ಎನ್ನುವಂಥದ್ದು ಮಹಾ ಕುಂಭಮೇಳಕ್ಕೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೂ ಹೋಲಿಸಿ ಮಾತಾಡ್ತಾರೆ ಎನ್ನುವಾಗ ಎಲ್ಲ ಇದು ನಮ್ಮ ಶಿವಶಂಕರ್ ಅವರು ಉಲ್ಲೇಖಿಸಿದಂತಹ ಒಂದು ಮಾತಲ್ವಾ, ಅದನ್ನೇ ಅಲ್ಲೋ ಉಳಿದವರು ಉದ್ಧರಿಸುವಂಥದ್ದು ಎನ್ನುವ ಒಂದು ಸಂತೋಷ ನಮಗೆ ಬರ್ತದೆ. ತಾವು ಹೇಗೆ ಕಾಣ್ತೀರಿ? ನೋಡಿ, ಇಲ್ಲಿ 10 ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶದ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸುವಂಥ ಭಾಗ್ಯ ನನಗೆ ಒದಗಿ ಬಂತು. ಧಾರ್ಮಿಕ ಸಭೆಯಲ್ಲಿ ಯಾವುದೇ ಸಭೆಯಲ್ಲಿ ಮಾತಾಡುವಾಗಲೂ ನಾನು ಅಲ್ಲಿಗೆ ಮನಸ್ಸಿನಿಂದ ನನ್ನ ಮನಸ್ಸಿಗೆ ಏನು ತೋಚಿತೆ, ಆ ದೇವಸ್ಥಾನಕ್ಕೆ ಹೋದಾಗ ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ ಅದನ್ನು ನಾನು ಹೇಳ್ತಾ ಇರ್ತೀನಿ. ಅದೇ ರೀತಿ ಈ ಕ್ಷೇತ್ರದಲ್ಲಿ ನಾನು ಮೊದಲಾಗಿ ಜಿಲ್ಲೆಯಲ್ಲಿ ಸಂಚರಿಸಿ ಬರಬೇಕಾದ್ರೆ ಪ್ರತಿ ದಾರಿಯಲ್ಲಿ ಕಾಣುವಾಗಲೂ ನಾನು ಕುಂಭಮೇಳದಲ್ಲಿ ಕಂಡಂಥ ಅಲಂಕಾರಗಳನ್ನು ಇಲ್ಲಿ ಕಾಣ್ತಾ ಇದೆ. ನಮ್ಮ ಒಂದು ರಸ್ತೆ ಬದಿಯಲ್ಲಿ ಒಂದು ಕಂಬಗಳಾಕಿ ಅದಕ್ಕೆ ಬಣ್ಣ ಹಚ್ಚಿದಾಗಿರ್ಬೋದು, ಆ ಅಲಂಕಾರ ಆಗಿರೋದು ನಾನು ಕುಂಭಮೇಳದಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ನೋಡುವಾಗ ಅಲ್ಲಿ ಕಾಣಿದ್ದೀನಿ. ಅದೇ ಭಾವನೆಯಿಂದ ಅದನ್ನು ದಾಟಿ ಒಳಗೆ ಬಂದಾಗ, ದೇವಸ್ಥಾನ ಒಳಗೆ ಬಂದಾಗ ಕುಂಭಮೇಳದಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಯಾರು ಧನಿಕ ಯಾರು ಬಡವ ಅಥವಾ ಎಂಬುದಲ್ಲಿ ಕಾಣ್ತಿರಲಿಲ್ಲ. ಎಲ್ಲರೂ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಮ್ಮ ಧರ್ಮಕ್ಕೋಸ್ಕರ ಸನಾತನ ಧರ್ಮಕ್ಕೋಸ್ಕರ ನಾವು ಹೋಗಿದ್ದೇವೆ ಎಂಬ ಭಾವನೆ ಅಲ್ಲಿ ಬಂತು. ಅದೇ ರೀತಿ ಮಧುರ ಕ್ಷೇತ್ರಕ್ಕೆ ಈ ವೈಭವವನ್ನು ನೋಡಿ ಒಳಗೆ ಬಂದಾಗ ಇಲ್ಲಿ ಯಾರು ಎಲ್ಲಿಂದ ಬಂದಿದ್ದಾರೆ ಎಂಬುದು ಗೊತ್ತಿಲ್ಲ, ಯಾವ ಪಕ್ಷದ ಯೋಚನೆ ಮಾಡ್ತಾ ಇಲ್ಲ. ಪಕ್ಷ ಭೇದವನ್ನು ಹೊರಗಿಟ್ಟು ಜಾತಿ, ಯಾರು ಬ್ರಾಹ್ಮಣರು ಯಾರು ಶೂದ್ರರು ಅಥವಾ ಯಾರು ಕೀಳು ಜಾತಿ ಯಾರು ಮೇಲು ಜಾತಿ ಕಾಣ್ತಿರಲಿಲ್ಲ, ಯಾರು ಧನಿಕ ಯಾರು ಬಡವ ಎಂಬುದಾಗಿ ಇಲ್ಲಿ ಕಾಣ್ತಿರಲಿಲ್ಲ ಎಂಬುದಾಗಿ ಇಲ್ಲಿ ಕಾಣ್ತಿರಲಿಲ್ಲ. ಆ ಉದ್ದೇಶದಿಂದ ನಾನು ಅದನ್ನು ಮಹಾಕುಂಭಮೇಳದಲ್ಲಿ ಏನು ಅನುಭವ ಆಗಿತ್ತ ಅದ ಉದ್ದೇಶವನ್ನು ಇಲ್ಲಿ ಕುಂಬಳೆ ಸೀಮೆಯ ಮಹಾಕುಂಭಮೇಳ ಎಂಬುದಾಗಿ ಹೇಳಿದೆ. ಇದು ಕುಂಬಳೆ ಸೀಮೆಯ ಕುಂಭಮೇಳವಾಗಿರದೆ ಇದು ಪರಶುರಾಮ ಸೃಷ್ಟಿಯ ತುಳುನಾಡಿನ ಮಹಾಕುಂಭಮೇಳ ಎಂಬುದಾಗಿ ಹೇಳಲು ನಾನು ಇಚ್ಛಿಸ್ತೇನೆ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಜೊತೆಗೆ ಒಂದು ಮಾತನ್ನು ನಾವು ಕೇಳಬೇಕು. ಈ ಮಹಾಮೇಳದಲ್ಲಿ, ಈ ಮಹಾ ಉತ್ಸವದಲ್ಲಿ ಕೊಡುಗೈ ದಾನಿಗಳದ್ದಾದಂತಹ ಯೋಗದಾನ ಬಹಳ ದೊಡ್ಡದು. ಅದು ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕ ಸಂಪನ್ಮೂಲ ಕೂಡ ಇಲ್ಲಿಗೆ ಹರಿದು ಬಂದಿದೆ ಅಂತ. ಮಾನವ ಸಂಪನ್ಮೂಲ ಜೊತೆಗೆ ಹೊರೆಕಾಣಿಕೆಗಳ ಸಂಪನ್ಮೂಲ ಎಲ್ಲವೂ ಹರಿದು ಬಂದರೆ ಇನ್ನೊಂದು ಕಡೆಯಿಂದ ಧಾರಾಕಾರವಾಗಿ
ಆರ್ಥಿಕ ಸಂಪನ್ಮೂಲ ಕೂಡ ಹರಿದು ಬಂದಿದೆ ಅಂತ. ಆ ಸಾಲಿನಲ್ಲಿ ಬಹುಶಃ ನನ್ನ ಊಹೆ ಸರಿಯಾಗಿದ್ದರೆ ತಾವು ಕೂಡ ಸೇರ್ತೀರಿ ಅಂತ. ಯಾಕೆಂತಂದರೆ ತಾವು ದೇವಾಲಯಗಳಿಗೆ ಕೊಟ್ಟ, ಆರಾಧನಾಲಯಗಳಿಗೆ ಕೊಟ್ಟ ದೇಣಿಗೆಗೆ ಲೆಕ್ಕ ಇಲ್ಲ ಹಾಗೆ ಅಂತ ಎಲ್ಲಿಯೂ ತಾವು ಅದನ್ನು ಹೇಳಿಕೊಂಡು ಬರಲೂ ಇಲ್ಲ, ತಮಗದು ಇಷ್ಟವೂ ಇಲ್ಲ. ಆದರೆ ನಾವಿದನ್ನು ಯಾಕೆ ಹೇಳ್ತೇವೆ ಅಂದರೆ ಧಾರ್ಮಿಕತೆಯ ಒಂದು ಅವಿನಾಭಾವ ಅಂಗವಾಗಿರುವಂತಹ ದಾನ ಎನ್ನುವಂಥದ್ದನ್ನು ತಾವು ಗಟ್ಟಿಯಾಗಿ ನಂಬಿದವರು ಅಂತ, ತಾವು ಅದನ್ನು ಪ್ರಬಲವಾಗಿ ನಂಬಿಕೊಂಡು ಬಂದವರು. ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ? ಎಲ್ಲಿ ಸತ್ಯ ಇರುತ್ತದೋ ಅಲ್ಲಿ ಧರ್ಮ ಇರುತ್ತದೆ, ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ದಾನ ಇರುತ್ತದೆ ಎಂಬುದಾಗಿ ನಾನು ನಂಬಿಕೊಂಡು ಬಂದವನು. ಸತ್ಯ ಧರ್ಮಗಳಿಗೆ ಎಲ್ಲಿಗೂ ಕೊನೆ ಇಲ್ಲ, ಅದು ನಮ್ಮ ಸನಾತನ ಧರ್ಮ. ಅದರಲ್ಲಿ ಒಂದು ಭಾಗ ದಾನವು. ದಾನ ಭಕ್ತಿ ಎರಡೂ ಒಂದೇ. ದಾನ ಎಂಬುದಾಗಿ ಹೇಳಬೇಕಂದ್ರೆ ನೋಡಿ, ನನ್ನ ಹಿರಿಯರು ಮಾಡಿದ ಕರ್ಮಫಲದಿಂದಾಗಿ ನನಗೆ ಈ ಯೋಗ ಬಂದಿರಬಹುದು. ಅದು ಏನಕ್ಕೆ ಬಂದಿದೆ ಗೊತ್ತಿಲ್ಲ, ಅದನ್ನು ನಾನು ನನ್ನ ಸಮಾಜಕ್ಕೆ ತಿಳಿಸ್ಕೊಡಬೇಕು. ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವಾಗ ನಾವು ಕಮರ್ಷಿಯಲ್ ಆಗಿ ಏನು ವ್ಯಾವಹಾರಿಕವಾಗಿ ಏನು ಸಂಪಾದನೆ ಮಾಡ್ತೀವಿ ಅದರ 10 ಗುಣ ಸಂತೋಷ ನಮಗೆ ದಾನ ಧರ್ಮದಲ್ಲಿ ಸಿಗುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರ ಎಲ್ಲಿಯೂ ದಾನ ಮಾಡಿದ್ದನ್ನು ನಾನು ಲೆಕ್ಕ ಇಟ್ಕೊಂಡಿಲ್ಲ, ಲೆಕ್ಕ ಇಡುವುದೂ ಇಲ್ಲ, ಎಷ್ಟು ಕೊಟ್ಟಿದ್ದೇನೆ ಗೊತ್ತಿಲ್ಲ. ಆದರೆ ಅದನ್ನು ಇವಾಗ ದಾನ ಧರ್ಮ ದಕ್ಷಿಣ ನನಗೆ ಹೇಳಿಕೊಟ್ಟದ್ದು ನನ್ನ ಗುರು ಹಿರಿಯರು ಎಲ್ಲೂ ಉಲ್ಲೇಖ ಮಾಡಬಾರ್ದು ಎಂಬುದಾಗಿ. ಅದು ನಾವು ಯೋಚನೆ ಮಾಡಬೇಕಾದ ಯಾವ ರೀತಿ ಮಾಡಬೇಕೆಂಬುದಾಗಿ ನಮ್ಮ ಸಮಾಜಕ್ಕೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ದಾನ ಧರ್ಮದಲ್ಲಿ ಇಲ್ಲಿ ಬರುವಂಥ ಭಕ್ತರ ಮನಸ್ಸೇ ಇನ್ನು ನೋಡಬೇಕು. ನನಗೆ ಇಲ್ಲಿ ಕಂಡಂಥದ್ದು ದೇವರು, ಈಗ ದಾನ ಧರ್ಮ ಮಾಡಿದವರಿಗೆ ಮಾತ್ರ ದೇವರು, ದಾನ ಧರ್ಮ ಮಾಡಿದವರು ಮಾತ್ರ ಮುಂದೆಗಡೆ ಬರಬೇಕು ಎಂಬ ವಾದಕ್ಕೆ ನಾನು ಬಹಳ ದೂರ. ಇಲ್ಲಿ ಬರುವಂಥ ಪ್ರತಿ ಭಕ್ತರಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ. ಇಲ್ಲಿ ಮಾಡುವಂಥ ಸೇವಕರಲ್ಲಿ, ಕರಸೇವಕರಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ. ಇಲ್ಲಿ ಭೋಜನ ಶಾಲೆಯಲ್ಲಿ ಭೋಜನ ಮಾಡುವಂಥ ಅಡಿಗೆ ಮಾಡುವಂಥ ಅಡಿಗೆಯವರಲ್ಲೂ ನಾನು ದೇವರನ್ನು ಕಾಣ್ತಾ ಇದ್ದೇನೆ. ಜೊತೆಗೆ ಅನ್ನಪ್ರಸಾದವನ್ನು ಬಡಿಸುವಂಥವರಲ್ಲೂ ದೇವರನ್ನು ಕಾಣ್ತಾ ಇದ್ದೇನೆ. ಅದರಿಂದ ದಾನ ಮಾಡಿದವನು ಮಾತ್ರ ಶ್ರೇಷ್ಠನು ಅಥವಾ ಏನು ಕೊಡದವನು ಅಥವಾ ಸೇವೆ ಮಾಡುವನು ಮಾತ್ರ ಶ್ರೇಷ್ಠನು ಎಂಬುದಾಗಿ ದಾನ ಧರ್ಮದಲ್ಲಿ ಇಲ್ಲ, ಖಂಡಿತವಾಗಿ ಇಲ್ಲ. ಪೆರ್ನೆ ಭಗವತಿ ಕ್ಷೇತ್ರಕ್ಕೆ ನೇರ ಸಂಬಂಧಪಟ್ಟವರು ತಾವು. ಪೆರ್ನೆ ಭಗವತಿ ದೇವಸ್ಥಾನ ಎನ್ನುವುದು ಇವತ್ತಿಗೆ ಅದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಅಂತ. ಇದರ ಆಚರಣೆಗಳು ಆಡಳಿತಾತ್ಮಕವಾಗಿ ಅದು ನಿಮ್ಮ ವಿಭಾಗಕ್ಕೆ ಇದ್ರೂ ಕೂಡ ಪ್ರತಿಯೊಬ್ಬನು ಪೊಡಮಾಡುವಂತಹ, ಪ್ರತಿಯೊಬ್ಬನು ನಂಬುವಂತಹ, ವಿಶ್ವಾಸಕ್ಕೆ ತಗೊಳ್ಳುವಂತಹ ಒಂದು ಅದ್ಭುತವಾದ ದೇವಾಲಯ ಅದು. ಅದು ಕೇವಲ ಆರಾಧನಾಲಯ ಮಾತ್ರ ಅಲ್ಲ, ಅದೊಂದು ವಿದ್ಯಾಲಯವೂ ಹೌದು, ಅದೊಂದು ಮಂತ್ರಾಲಯವೂ ಹೌದು, ಅದೊಂದು ದೇವಾಲಯವೂ ಹೌದು. ಹಾಗಿರುವಾಗ ನಮ್ಮದು ಎನ್ನುವಂತಹ ಒಂದು ಭಾವನೆ ಅಲ್ಲಿ ಬರಬೇಕಿದ್ರೆ ಬಹುಶಃ ನಿಮ್ಮೆಲ್ಲರ ಕೊಡುಗೆ ಅತ್ಯಂತ ಅನನ್ಯವಾದ್ದು. ಈಗ ಮಧೂರು ದೇವಾಲಯದ ಬ್ರಹ್ಮಕಲಶೋತ್ಸವವನ್ನೇ ಹೋಲಿಸಿ ಮಾತನಾಡುತ್ತಿದ್ದರು. ಪೆರ್ನೆ ಭಗವತಿಯ ಮಕ್ಕಳು ಕೊಟ್ಟಂತಹ ಸೇವೆ ಅದು ಅನನ್ಯವಾದ್ದು. ಆರಂಭ ಆದ ಮೇಲೆ ಒಂದು ದಿನ ಅವರು ಮಾಡಿದಂತಹ ಒಂದು ದಿನದ ಸೇವೆಯನ್ನು ನೋಡಿದರೂ ಸಾಕು. ಅದನ್ನು ನೋಡಿಯೇ ಆಡಳಿತ ಸಮಿತಿಯವರು ಮತ್ತೊಮ್ಮೆ ನಿಮ್ಮ ಸೇವೆ ಬೇಕು ಅಂತ ಬಾಯಿ ಬಿಟ್ಟು ಕೇಳುವಲ್ಲಿವರೆಗೆ ನಿಮ್ಮ ಸೇವೆ ಎನ್ನುವಂಥದ್ದು ಉಲ್ಲೇಖವಾಗಿದೆ ಅಂತಂದರೆ ಅದು ಖಂಡಿತವಾಗಿಯೂ ಸಣ್ಣ ಮಾತಲ್ಲ ಅಂತ. ಅದು ಇಡೀ ಭಾರತಕ್ಕೆ ನೀವು ಕೊಟ್ಟ ದೊಡ್ಡ ಕೊಡುಗೆ ಅಂತ. ಸೇವಾ ಧರ್ಮ ಎನ್ನುವುದು ಕೂಡ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ತೋರಿಸಿಕೊಟ್ಟ ಪೆರ್ನೆ ಭಗವತಿಯ ಮಕ್ಕಳು ನೀವೆಲ್ಲ ಅಂತ ಹೇಳುವುದಕ್ಕೆ ನಮಗೆ ಬಹಳ ಅಭಿಮಾನ ಇದೆ. ತಾವು ಹೇಗೆ ಕಾಣ್ತೀರಿ? ಶ್ರೀ ಪೆರ್ನೆ ಭಗವತಿ ಕ್ಷೇತ್ರದ ಬಗ್ಗೆ ನಾವು ಅದೇ ಸಮುದಾಯದವರು, ಆ ಕ್ಷೇತ್ರವನ್ನು ಆಚಾರವನ್ನು ನಾವು ಆಚರಿಸುವವರು. ನೋಡಿ, ಕಳೆದ ವರ್ಷ ಶ್ರೀ ಕ್ಷೇತ್ರದಲ್ಲಿ ನಾವು ಕಲ್ಯಾಣ ಮಾಸವನ್ನು ಕಳಿಸಿದ್ದೀವಿ. ನಾವು ಅಲ್ಲಿ ಅನ್ನದಾನ ಮಾಡಿದ್ದೀವಿ. ಆ ಅನ್ನದಾನದ ಕ್ರಮವನ್ನು ಸಮಾಜ ನೋಡಿಕೊಂಡು ಇವತ್ತು ನಾವು ದೇಶದಲ್ಲಿ ವಿದೇಶದಲ್ಲಿ ಎಲ್ಲಿ ಹೋದರೂ ಶ್ರೀ ಕ್ಷೇತ್ರ ಪೆರ್ನೆ ಕ್ಷೇತ್ರದ ಒಳಪಟ್ಟವರು ಅಂದರೆ ನಮಗೆ ನಮ್ಮ ರೀತಿ ಗೌರವಿಸ್ತಾ ಇದ್ದಾರೆ. ನಾವು ಅಲ್ಲಿ ಮಾಡಿದ ಸೇವೆ, ಅನ್ನದಾನ ಸೇವೆಯನ್ನು ರೀತಿಯನ್ನು ನೋಡಿ ನಮಗೆ ಇವತ್ತು ಸಮಾಜದಲ್ಲಿ ನಮಗೆ ಗೌರವ ಸಿಗ್ತಾ ಇದೆ. ಆದುದರಿಂದ ಇಲ್ಲಿ ನಮ್ಮ ಕ್ಷೇತ್ರ ಮಧೂರು ಕ್ಷೇತ್ರದಲ್ಲಿ ಮದನಂತೇಶ್ವರ ಸಿದ್ಧಿನಾಥ ಕ್ಷೇತ್ರಕ್ಕೆ ಬ್ರಹ್ಮಕಲಶ ನಡೀತಾ ಇದೆ ಎಂಬುದಾಗಿ ತೀರ್ಮಾನ ಆದ ಮೇಲೆ ಕಮಿಟಿಯವರು ನಮ್ಮ ಕ್ಷೇತ್ರದ ಆಡಳಿತ ವರ್ಗವನ್ನು ಕೇಳಿಕೊಂಡು, ನೀವು ಈ ಕ್ಷೇತ್ರದಲ್ಲಿ ನಿಮ್ಮದೇ ರೀತಿಯನ್ನು ನೀವು ಅಲ್ಲಿ ಅನ್ನಪ್ರಸಾದವನ್ನು ಬಡಿಸಿದ ರೀತಿಯನ್ನು ನಮಗೆ ತೋರಿಸಿಕೊಡಬೇಕು, ಅದನ್ನು ನಾವು ಇಲ್ಲಿ ಪ್ರಯೋಗ ಮಾಡಿ ನಾವು ನೋಡಬೇಕು ಎಂಬುದಾಗಿ ನಮಗೆ ಆಹ್ವಾನ ಕೊಟ್ಟರು. ಮೊದಲ ದಿನ ಬ್ರಹ್ಮಕಲಶದ ಮೊದಲ ದಿನ ನಮಗೆ ಅವಕಾಶ ಸಿಕ್ತು. ಆ ಅವಕಾಶವನ್ನು ದೇವರು ಕೊಟ್ಟ ಅವಕಾಶ ಎಂಬುದಾಗಿ ನಮ್ಮ ಸಮುದಾಯದವರು ಪ್ರತಿಯೊಬ್ಬರು ಭಕ್ತಿಯಿಂದ ಮಾಡಿದರು. ಆ ಭಕ್ತಿಯು ನಮಗೆ ಮಗದೊಮ್ಮೆ
ಇನ್ನು ಸೇವೆಯ ಅವಕಾಶನೂ ಕೊಟ್ಟಿತ್ತು. ಯಾಕೆಂಬುದಾಗಿ ಹೇಳಬೇಕಂದ್ರೆ, ಯಾಕೆ ನಿಮ್ಮ ಸೇವೆ ದೇವಸ್ಥಾನಕ್ಕೆ ಮಾತ್ರ ಈ ಸೇವೆಯನ್ನು ಅವಕಾಶನ ಕೊಟ್ಟರು, ನೀವು ಯಾಕೆ ಈ ರೀತಿ ಎರಡನೇ ಸರ್ತಿ ಕೊಟ್ಟರು ಎಂಬುದಾಗಿ ಕೇಳಬಹುದು. ಅದಕ್ಕೂ ನಾನು ಉತ್ತರ ಕೊಡ್ತೇನೆ. ನೋಡಿ, ಕ್ಷೇತ್ರದಲ್ಲಿ ಅನ್ನದಾನ ನಡೀತಾ ಇದೆ, ನಿರಂತರ ನಡೀತಾ ಇದೆ ಬೆಳಗಿಂದ. ನಾವು ಇಲ್ಲಿ ಮೊದಲ ದಿವಸ ಬ್ರಹ್ಮಕಲಶ ಮೊದಲ ದಿವಸ ಪ್ರಾರಂಭವಾದಾಗಲೇ 1500ರಷ್ಟು ಜನಗಳು ಬಂದು ಅದನ್ನು ಯಾವ ರೀತಿ ಬಡಿಸಬೇಕೆಂಬುದು ಸಭೆ ಮಾಡಿ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಅದೇ ರೀತಿ ಮಾರ್ಗದರ್ಶನ ಏನು ನಮ್ಮ ಆಡಳಿತ ವರ್ಗದವರು ಕೊಟ್ಟಿದ್ದಾರೆ, ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಹಾಗೂ ಬ್ರಹ್ಮಕಲಶ ಸಮಿತಿಗೆ ಸಂಬಂಧಪಟ್ಟವರು ಏನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಾವು ಸಭೆಯನ್ನು ಮಾಡಿ ಪ್ರತಿಯೊಬ್ಬರಿಗೆ ನಿರ್ದೇಶನ ಕೊಟ್ಟಿದ್ವಿ. ಆ ಶಿಸ್ತನ್ನು ನೋಡಿ ಪ್ರತಿಯೊಬ್ಬರು ನಾವು ಏನು ಇಲ್ಲಿ ಸಿಸ್ಟಮನ್ನು ಬಳಸಿ ಎಲೆಯಲ್ಲಿ ಬಡಿಸುವಂಥ ಸಿಸ್ಟಮನ್ನು ಬಳಸಿದರೆ ಅದು ಇವತ್ತಿಗೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾಳೆಯ ದಿನ 50,000 ಜನ ಇಲ್ಲಿ ಸೇರಬಹುದೆಂಬ ಮುಡಪೆ ಸೇವೆ ಆದುದರಿಂದ ನಿರೀಕ್ಷೆ ಇದೆ ನಮ್ಮಲ್ಲಿ. ಆ ನಿರೀಕ್ಷೆ ಇದ್ರಿಂದ ಸ್ವಯಂ ಸೇವಕರದ್ದು ಕೂಡ ಒಂದು ಸೇವೆ ಎನ್ನುವುದಕ್ಕೆ ಒಂದು ಶ್ರೀಕಾರವನ್ನು ಒದಗಿಸಿದ್ದೀರಿ ನೀವು ಎನ್ನುವಲ್ಲಿಗೆ ಬಹಳ ಸಂತೋಷ ಸರ್. ಒಂದು ಮಾತಿದೆ, ನಾಡನ್ನು ಕಟ್ಟುವುದು ಅಂತ. ನಾಡು ತನ್ನಿಂದ ತಾನೇ ನಿರ್ಮಾಣವಾಗುವುದಲ್ಲ, ನಾಡನ್ನು ಕಟ್ಟುವುದು ಅಂತ. ಎಲ್ಲ ವರ್ಗದ ಶಕ್ತಿಯು ಬಂದು ಸೇರಿದಾಗ ಒಂದು ಸುಸಂಸ್ಕೃತವಾದಂತಹ ಒಂದು ನಾಡು ನಿರ್ಮಾಣವಾಗ್ತದೆ. ಒಳ್ಳೆಯ ಮಾತು ಸರ್. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತುಗಳನ್ನು ಆಡಿದ್ದಕ್ಕೆ ಅನಂತ ಕೃತಜ್ಞತೆಗಳು. ಸಹೃದಯರೇ, ಒಂದು ಒಳ್ಳೆಯ ಸಂದರ್ಭವನ್ನು ಶ್ರೀ ಶಿವಶಂಕರ ನೆಕ್ಕರಾಜೆಯೊಂದಿಗೆ ನಾವು ಕಳೆದಿದ್ದೇವೆ. ಇದು ನಮ್ಮ ನಾಡಿಗೆ ಮಾದರಿಯಾಗಿ ಒಂದು ಪ್ರೇರಣೆಯಾಗಿ ನಿಲ್ತದೆ ಎನ್ನುವಂತಹ ಭರವಸೆ ನಮ್ಮದು. ಯುವಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಚಾವಡಿಗಡಿಗೆ ತಂದು ಅದನ್ನು ಮತ್ತೆ ಸಮಾಜಕ್ಕೆ ಸಂಪನ್ಮೂಲವಾಗಿ ಪರಿವರ್ತಿಸುವಲ್ಲಿ ಅವರದ್ದಾದಂತಹ ಕೊಡುಗೆ ಅನನ್ಯವಾದ್ದು, ಅತುಲ್ಯವಾದ್ದು. ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಿರಮಿಸ್ತೇವೆ. ನಮ್ಮ ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ವಿಶ್ವಾಸದೊಂದಿಗೆ ಕೆಮರಾದಲ್ಲಿ ಮಿತ್ರ ಅಖಿಲೇಶ್ ರಘುಮೋಗಂ ಅವರ ಜೊತೆಗೆ ನಾನು ನಿಮ್ಮ VG ಕಾಸರಗೋಡು. ನಮಸ್ತೆ.